ಇಲ್ಲೇ ಕಾಲು ಬಿಡು. ಶಂಭ ಮಾಡಿ ಶಂಭು. ಹಾಂ, ವೆರಿ ಗುಡ್. ಶಂಕ ಕೌಮ್ಮ ತೂತಾರೆ. ಖರೆ ಭಾಳ ವಿಪರೀತ ಅದಾವ. ಏಡಿ ಅದಲ್ಲ ನೀನು. ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗಳ್ರಿ, ಹೆಂಗದ್ರಿ? ನಾವು ಆರಾಮದಿದ್ದೀವಿ ನೋಡ್ರಿ. ನೀವು ಆರಾಮದಿರ ತಿನ್ಕೊತೀನಿ. ಬರ್ರಿ ಇವತ್ತಿನ ದಿನ ಬ್ಲಾಗ್ ಸ್ಟಾರ್ಟ್ ಪಡೀನಿ. ಏನೇನಾಗ್ತಂತ ತೋರಿಸ್ತೀನಿ. ಇದು ಮಂಗಳವಾರದಿಂದ ಬ್ಲಾಗ್ ಐತಿ. ದೇವ್ರ ಗುಡಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದು, ಹಾಗಾಗಿ ಒಂದು ಸ್ವಲ್ಪ ತಲೆ ಸ್ನಾನ ಮಾಡೀನಿ. ನಿಮ್ಮೆಲ್ಲ ಅದೇನು ಟಿಕ್ಲಿ ಹಚ್ಕೊಂಡಿಲ್ಲ, ಇನ್ನು ಕುಂಕುಮ ಟಿಕ್ಲಿ ಅದೆಲ್ಲ ಹಚ್ಕೊಂಡು ರೆಡಿಯಾಗಿ ಹೋಗಬೇಕು. ಆಯಿಗೆ ಒಂದು ಸ್ವಲ್ಪ ಚಹಾ ಮಾಡಿಕೊಡ್ತೀನಿ. ನಾನು ಒಂದು ಸ್ವಲ್ಪ ಟೀ ಕುಡಿದು ಅಭಿ ಕರ್ಕೊಂಡು ಹೋಗ್ತೀನಿ ರೀ ದೇವರಿಗೆ. ಬರ್ರಿ ಚಹಾ ಕುಡಿಯೋಣಂತ ಎಲ್ಲರೂ. ಸುಡ್ತೈತಿ, ಕೈ ತೆಗಿ. ಕುಡಿತಿ ಚಹಾ ಕುಡಿತಿ. ಇಲ್ಲೇ ಅದಲ್ಲ ಗಂಟೆ. ಶಂಭ ಮಾಡ್ತೀವಿ ತೆಳಗಿರಿ. ಅಂದಾಗ ಬೆಳಗ್ಗೆ ಮ್ಯಾಗ ಬೆಳಗ್ಬೇಕು ಜಜ್ಜಿಗೆ. ಹಾಂ ವೆರಿ ಗುಡ್. ಹಾಂ ಹೋಗಿ. ಹೋಗ್ತದೆ ಇದು. ನಮ್ಮ ಅಭಿ ಮನೆಯವ್ರು ಯಾರೋ ಒಂದು ಸ್ವಲ್ಪ ಹೊರಗೆ ಹೊಂಟ್ರಂದ್ರೆ ಅವನಿಗೆ ಹೊರಗೆ ಹೊತ್ಕೊಂಡು ಹೋಗಿ ತಂದು ಬಿಡ್ತಾನೆ. ಒಂದು ಸ್ವಲ್ಪ ಹೊತ್ತುಗಳು ರೂಢಿ ಮಾಡಿ ಬಿದ್ದುಬಿಟ್ಟದ್ರಿ. ಹೊಲಕ್ಕೆ ಹೊಂಟಾರ. ಜಾನು ಒಯ್ದು ಕೊಡ್ಲಕತ್ತಲ್ಲ. ಹೊಲಕ್ಕೆ ಹೊಂಟ್ರಲ್ಲ, ಒಂದು ಸ್ವಲ್ಪ ಎಮ್ಮಿಗೆ ನುಚ್ಚು ತೊಗೊಂಡು ಹೊಂಟಾರ ಜೋಳದ್ದು. ಇಲ್ಲಾಂದ್ರೆ ಬೆನ್ನು ಹತ್ತಾನಂತ ಹೇಳಿ ತೊಗೊಂಡು ಹೊಂಟಾರ. ಇಲ್ತಾನ ಹಾಕು, ಹೊಸ ಬ್ಯಾಗ್ ಕೊಡತ್ತಾನ. ನೇಂದ್ರ ಬಾಯ್ ಟಾಟಾ. ಯಾಕೆ ಅಳಾಗತಿ? ಕಳಿಸ್ಲಿಕ್ಕೆ ಬರಲಿ ಎಲ್ತಾನ. ಬರ್ತೀನಿ ನೋಡಿ. ಆಯಿ ಸಂಸ್ಕೃತಿ ಈಗಾಗಲೇ ಮೊದಲೆಲ್ಲ ನೋಡಿರಕಿ ರೆಗ್ಯುಲರ್ ಆಗಿ ತಾನೇ ಹೋಗ್ತಿದ್ಲು ಕ್ಲಾಸಿಗೆ, ದಿನ ಸಾಲಿಗೆ. ಆದರೆ ಈಗ ಟ್ಯೂಷನ್ಕಾದ ಹೋಗಾಗ ರಕ್ಕನ್ ಜೋಡ್ ಅದಾಳ. ಈಗಲೂ ಜೋಡ ಆಕಿನೇ ಅದಾಳ. ಇಬ್ಬರು ಜೋಡಾಗಿ ಹೋಗ್ರಂದ್ರೆ ನನಗೆ ಬಿಟ್ಟು ಬಾ ತರ್ಲಕತ್ತಾಳ, ಯಾಕೆ ಒಳ್ಳಕತ್ತಾಳ. ಹಾಗಾಗಿ ಆಕಿಗೆ ಒಯ್ದು ಬಿಟ್ಟು ಬರ್ತೀನಿ ರೀ ಶಾಲೆಗೆ. ಸ್ಕೂಲ್ ವ್ಯಾನ್ಗಳದೆಲ್ಲ ಬರ್ಲಕತ್ತಾವ, ಇಂಡಿ ವ್ಯಾನ್ಗಳದೆಲ್ಲ ಹೊಂಟ್ರ. ಟೈಮು 9 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಆಕಿಗೆ ಬಿಟ್ಟು ಬರ್ತೀನಿ, ಅಭಿಗೆ ಹೊತ್ಕೊಂಡು ಹೋಗಿ. ಹೋಗಂಬ. ಹಾಕಿದ್ದೆ ಪಿನ್ ತೆಗೆದೋಡು. ಸಂಜೆ ಮಾಡಿ ಬರೋಣ. ತಮ್ಮಂದು ಕೊಡ್ತೀನಿ ಬ್ಯಾಗ, ತಮ್ಮಂದು ಒಯ್ಯಲಕ್ಕ. ನೋಡೋದು ಹೆಂಗೆ ಜುಗ್ ಬಿದ್ದದೆಲ್ಲ. ಬಾಯ್ ಹೊಳಿನೂ ನೋಡಂಗಿಲ್ಲಲ್ಲ ಬಾಯ್ ಮಾಡ್ಲಕ್ಕ. ಹೋಗು. ನಿದ್ದಿಗೆ ಬಂದಿದ್ದಾರೆ, ಹಾಗಾಗಿ ಅವನಿಗೆ ಮಲಗಿಸೀನಿ. ಒಂದು ಸ್ವಲ್ಪ ಭಾಂಡೆ ತೆಗೆದಿದ್ದು, ಭಾಂಡೆ ತಿಕ್ತೆ, ಗಡಿಗೆ ತಿಕ್ಬೇಕತ್ತೀನಿ. ಒಂದು ಸ್ವಲ್ಪ ಬೂದಿಲೆ ತಿಕ್ಕಿದ್ರೆ ಸ್ವಚ್ಛ ಆಗ್ತೈತಿ. ನಾವು ಎಂಥ ಸಾಬನ್ಗೆ ತಿಕ್ಕಿದ್ರೆ ಯಾವ ರೋಗಕ್ಕೆ ಬರಲಾಗಿಲ್ಲ. ನಾವು ಎಷ್ಟು ಮನುಷ್ಯ ಜಾಸ್ತಿ ದಿನ ಬದುಕಬೇಕಂತ ನಾವು ಹೊಸದನ್ನು ಏನು ಅನ್ವೇಷಣೆ ಮಾಡಿ ಕಂಡುಬಿಟ್ಟು ಅದು ಇನ್ನೂ ಅಷ್ಟು ಆಯಸ್ಸು ನಮ್ಗೆ ಕಡಿಮೆನೇ ಮಾಡ್ತೈತಿ. ಹಿಂದಿನ ಕಾಲದಾಗ ಗೊತ್ತಿರ್ಬೋದು, ಇಡ್ಲಿಲಿ ಮತ್ತು ಬೂದಿಲೆ ಮಣ್ಣಿಗೆ ತಿಕ್ತಿದ್ರು. ಆದರೂ ಅಷ್ಟೊಂದು ಈಗಿನಷ್ಟು ರೋಗಗಳು ಅವಾಗ ಇರಲಿಲ್ಲ. ಈಗ ಹೆಚ್ಚು ಬದುಕಬೇಕಂತೇಳಿ ಎಷ್ಟು ಇಂಜೆಕ್ಷನ್, ಎಷ್ಟು ಔಷಧಿ ಎಲ್ಲ ತೊಗೊಂಡ್ರು ಈಗ ಮನುಷ್ಯನ ಆಯಸ್ಸು ಕಡಿಮೆ ಐತಿ. ಇದು ಕಲಿಯುಗ ಐತಲ್ರಿ. ಕಲಿಯುಗದಾಗ ಎಲ್ಲ ಹೀಗೇನೆ, ಸತ್ಯದಿಂದ ಅಸತ್ಯ ಕಡೆಗೆ, ಧರ್ಮದಿಂದ ಅಧರ್ಮದ ಕಡೆಗೆ, ನ್ಯಾಯದಿಂದ ಅನ್ಯಾಯದ ಕಡೆಗೆ. ಆದರೆ ಮನುಷ್ಯ ಬದಲಾದರೂ ಪ್ರಕೃತಿ ಮಾತ್ರ ಬದಲಾಗಲ್ಲ. ಪ್ರಕೃತಿ ಯಾವಾಗಲೂ ಇರುವಂಗೆ ಇರ್ತೈತಿ. ಆದರೆ ಮನುಷ್ಯನ ಅತಿ ಆಸೆನೇ ಬದಲಾವಣೆ ಆಗೋದು. ಬೀಗಿ ಹೊತ್ಕೊಂಡು ಹೋಗಿ ಒಂದು ಸ್ವಲ್ಪ ಲಾರಾಸರಿ ಮಾಡ್ಕೊಂಡು ಬಂದೆ ರೀ ನಾನು. 30 ಮನೆಗಳದು ಜಾಸ್ತಿನೇ ಮಾಡಬೇಕಾಗಿತ್ತು. ಆದರೆ ಅವ್ನು ಹೊತ್ಕೊಂಡು ಈಗ ತಿರುಗಾಡ್ದಾಗಂಗಿಲ್ಲ, ಕೈ ನೋವು ಬರ್ತದ್ರಿ. ಅವ್ನಿಗೆ ತೊಗೊಳೋರು ಯಾರಿಲ್ಲ. ಹೊಲದಾಗ ಕಬ್ಬಿದಾಗ ಕಸ ತೆಗಿಲಿಕ್ಕತ್ತಾರ, ಎಲ್ಲರೂ ಹೋಗಿಬಿಟ್ಟಾರ. ಹಾಗಾಗಿ ಅವಿಗೆ ಹೊತ್ಕೊಂಡು ಹೋಗಿ ಲಾರೋ ಸರ್ವೆ ಮುಗಿಸ್ಕೊಂಡು ಬಂದೀನಿ. ತಾನು ಬಾಗ್ಲ ತೆಗಿತೀನಿ ಅಂತೇಳಿ ಹಠ ಮಾಡ್ತಾನೆ. ತೆಗಿಯಕ್ಕೆ ಬರೋಂಗಿಲ್ಲ, ಆದರೂ ಕೇಳೋಂಗಿಲ್ಲ. ಎಲ್ಲ ತಂದೆ ಆಗಲಿ ಅಂತೇಳಿ ಮಾಡ್ತಾನೆ. ಹಾಗೆ ಕೈ ತೆಗಿ, ಕೈ ಜಪ್ತ ತೆಗಿ, ಕೈ ತೆಗಿ, ತೆಗಿ, ಕೈ ತೆಗೀರಿ. ಸರಿ ತೆಳಗಿಳಿ.
ರೂಪಕ್ಕೊಂದು ಯಾವ್ದಾರ ಅರ್ಬಿ ಹೊಲಿಬೇಕಂತ ಕಟ್ ಮಾಡಿ ಇಟ್ಟಿದ್ದಂದ್ರೆ ನನ್ನ ಮಗನ ಜೊತೆ ನನಗೆ ಹೊಲಿಯೋದಾಗಲ್ರಿ. ಒಂದು 8-10 ದಿನ ಆಯಿತು ನಾನು ಒಂದು ಬ್ಲೌಸ್ ಕಟ್ ಮಾಡಿ ಒಂದು ಸ್ವಲ್ಪ ಹೊಲಿಕತ್ತಿರ್ತೀನಿ. ಅವ್ನು ಎದ್ದು ಬಿಡ್ತಾನೆ. ಎದ್ನಂದ್ರಂತೂ ನಾನು ಹೊಲಿಸೇ ಬಿಡಂಗಿಲ್ಲ. ಮಿಷಿನ್ ಮೇಲೆ ಬಂದು ಕೂತು ಬಿಡ್ತಾನೆ. ಅಲ್ಲಿ ನಾನು ಕೂತಿರ್ತೀನಲ್ಲ ಚೇರ್ ಅದು ಬೇಕಂತ ಆಟ ಮಾಡ್ತಾನೆ. ಹಾಗಾಗಿ ಹೊಲಿಯೋದೇ ಆಗಂಗಿಲ್ಲ. ನಮ್ಮ ಜಾನ್ವಿಗೆ ಒಂದು ಬಟ್ಟೆ ಹೊಲಿಬೇಕಂತೇಳಿ ಅಂದರೆ ಅಂಬ್ರೆಲಾ ಟಾಪ್ ಏನಿರ್ತೈತಲ್ಲ ನೆರಳಿಗೆ ಇದ್ದಿದ್ದು ಅದು ಹೊಲಿಬೇಕಂತೇಳಿ ಕಟ್ ಮಾಡಿಟ್ಟಿನಿ. ಅಲ್ಲಿ ಇಲ್ಲಿ ಒಂದು ಕಳ್ಕೊಂಡೆ ಹೋಗ್ಲಿಕ್ಕತ್ತಾವು. ಆದ್ರೆ ಹೊಲಿಸ್ಬಿಡಲ್ಲಾಗ ನಾವು ಅದೊಂದು ಹೊಲಿಬೇಕು. ನಾನು ಮಲ್ಗಿಸಿನೀಗ ಮುಂಜಾನೆ ಮನ್ಕೊಂಡಿದ್ದೆ. ಆದ್ರೆ ನಿದ್ದೆ ಅರ್ಧಂಬರ್ಧ ಆಯ್ತು ಅವನಿಗೆ. ನಾನು ಭಾಂಡೆ ತಿಕ್ಲಿಕ್ಕೆ ಹೋಗಿದ್ನಲ್ಲ ಎದ್ದು ಬಿಟ್ಟ. ಈಗ ಮಲ್ಗಿಸಿ ಅರ್ಬಿ ಹೊಲಿಕತ್ತೀನಿ. ಹೊಲಿಗೆ ಹಾಕಿನಿ. ಅದರ ಸೈಡಿಗೆ ಒಂದು ಹೊಲಿಗೆ ಅಷ್ಟೇ ಹಾಕಿನಿ ಒಳಗಡೆ. ಇನ್ನೂ ಒಳಗೆ ಫಿಟ್ಟಿಂಗ್ ಹಿಡಿಬೇಕು. ಆಮೇಲೆ ಕಾಜು ಪಟ್ಟಿ ಮತ್ತು ಗುಂಡಿ ಪಟ್ಟಿ ಐತಲ್ಲ ಅಲ್ಲಿ ಇನ್ನೂ ಗುಂಡಿ ಅದು ಹಚ್ಚಬೇಕು. ಅದು ನೆಕ್ಸ್ಟ್ ಇನ್ನೊಂದು ಸರಿ ಹಚ್ತೀನಿ. ನನ್ನ ಮಗಳಿಗೆ ಇದು ಒಂದು ಬಟ್ಟೆ ಕಟ್ ಮಾಡಿಟ್ಟಿನಿ ಅಂತ ಹೇಳಿದ್ರಲ್ರಿ, ಇನ್ನೂ ಒಂದು ಸ್ವಲ್ಪ ಅರ್ಧ ಜೋಡಿಸಿಡ್ತೀನಿ. ಇಲ್ದಿದ್ರೆ ಆಗಂಗಿಲ್ಲ. ಅಷ್ಟೇ ದಿನ ಎಷ್ಟೆಷ್ಟು ಆಗ್ತೈತೆ ಅಷ್ಟಷ್ಟರೇ ಹೊಲ್ದಿಡ್ಬೇಕಂತೇಳಿ. ಒಟ್ಟಿನಲ್ಲಿ ಅವು ಮನ್ಕೊಂಡಾಗ ಎಷ್ಟು ಆಗ್ತದೆ ಸಾಧ್ಯ ಆದಷ್ಟು ಕೈಗೆ ತೋಳು ಏನಿರ್ತಾವಲ್ಲ ತೋಳು ಹಚ್ಚೋದು, ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಥವಾ ಕಟ್ ಮಾಡಿಡೋದು ಎಷ್ಟು ಆಗ್ತದೆ ಅಷ್ಟು ಸಾಧ್ಯ ಆದಷ್ಟು ಮಾಡ್ಲಕತ್ತೀನಿ ನಾನು. ಅಸ್ತ್ರ ಹಚ್ಚಿ ಜೋಡಿಸಿಟ್ಟಿನಿ ರೀ ಮ್ಯಾಗಿನ ಬಾಡಿಗೆ. ಆಮೇಲೆ ಕೆಳಗಡೆ ಲಂಗ ಏನಿರ್ತೈತಲ್ಲ ಅದಕ್ಕೂ ಅಸ್ತ್ರ ಹಚ್ಚಿನಿ. ಕಸಿ ಮಾಡಿಟ್ಟಿನಿ. ಸಣ್ಣ ಕಸಿ ಏನಿರ್ತೈತಲ್ಲ ಮ್ಯಾಗ ಬಾಡಿಗೆ ಹಿಂದೆ ಭುಜದಾಗ ಅದೊಂದು ಹಚ್ಚಬೇಕು. ಆಮೇಲೆ ಕೆಳಗೆ ಸೊಂಟದ ಬಲ್ಲಿ ಹಿಂದೆ ಇರ್ತದಲ್ಲ ಅದೊಂದು ಕಸಿ ಮಾಡಿಟ್ಟಿನಿ ಹಚ್ಚಬೇಕು. ಇದೆಲ್ಲ ರೆಡಿ ಮಾಡಿಕೊಂಡು ಹೊಲಿಬೇಕಂತ ಅಂದ್ಕೊಳ್ಳೋದ್ರಾಗೆ ನನಗೆ ಮೇಡಮ್ ಅವ್ರು ಫೋನ್ ಹಚ್ಚಿದ್ರು. ಇವತ್ತು ವಾರದ ರಿಪೋರ್ಟ್ ತೊಗೋತಾರಂತ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಅಲ್ಲಿದಲ್ಲೇ ಇಟ್ಟು ವಾಪಸ್ ಹೊಂಟೆ. ಯಾವಾಗಲೂ ನಂದು ಹಿಂಗೆ ಆಗ್ತೈತಿ. ಅದು ಇಷ್ಟು ಅರ್ಬಿ ಇಷ್ಟು ಜೋಡಿಸಿ ಇಟ್ಟೀನಿ. ಆದ್ರೆ ಅರ್ಬಿ ಒಳಗೆ ಅಸ್ತ್ರ ಹಾಕಿನೂ ಧೋತ್ರದ ಅರ್ಬಿ ಹಚ್ಚೀನಿ. ಯಾಕಂದ್ರೆ ಕಲಿಯೋದೈತಲ್ಲ ಇನ್ನೂ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಂಗಿಲ್ಲ. ಹಾಗೆ ಕಲಿಯೋದ್ರಿಂದ ಇಲ್ಲೇ ಮನೆಯಾಗ ಉಟ್ಕೊಳಕ್ಕೆ ಏನಾಗಂಗಿಲ್ಲ. ಅಷ್ಟು ಅಸ್ತ್ರದ ಅರ್ಬಿ ಎಲ್ಲಿ ತರಬೇಕು ನಾನು ಅದೇ ಕಲರು. ಹಾಗಾಗಿ ಜಾಸ್ತಿ ಬೇಕಾಗ್ತೈತಿ ಲಂಗ ಮತ್ತು ಮ್ಯಾಗಿನ ಬ್ಲೌಸ್ ಅಂದ್ರೆ. ಹಾಗಾಗಿ ಮನ್ಯಾಗ ಕಲಿಯೋ ಸಲುವಾಗಿ ಒಂದು ಸ್ವಲ್ಪ ಒಳಗಡೆ ದೋತ್ರ ಏನಿರ್ತೈತಲ್ಲ ಅಥವಾ ಬೇರೆ ಯಾವುದಿದ್ರು ನಡಿತೈತೈತೆ ಅಂತೇಳಿ ಕಟ್ ಮಾಡಿ ಅದೇ ಜೋಡಿಸಿಟ್ಟಿನಿ. ಈಗ ಎಲ್ಲ ಬಾಗ್ಲ ಅದು ಹಾಕಿ ಮತ್ತು ಅಬಿಗೆ ಎಬ್ಬಿಸ್ಕೊಂಡು ಹೋಗ್ಬೇಕು ನೋಡ್ರಿ. ಅವ್ನು ನಿದ್ದೆನೇ ಸರಿ ಆಗಲಿಲ್ಲ ಇವತ್ತು. ಕರ್ಕೊಂಡು ಹೋಗ್ತೀನಿ ಅವನಿಗಿನ್ನ. ರಾಜ್ಕುಮಾರ್ ಚಂದಾಗಿ ನಿದ್ದೆ ಮಾಡಾಕತ್ತಾನ ರೀ ಜೋಳಿಗೆ ಒಳಗೆ. ನನ್ನಿಂದಾಗಿ ನನ್ನ ಮಗನಿಗೆ ನಿದ್ದೆನೂ ಆಗವಲ್ತು ಪಾಪ. ಈಗ ಎಬ್ಬಿಸ್ಕೊಂಡು ಹೋಗ್ಬೇಕು. ನಾನು ಹಳಾಳು ಅನ್ನಿಸ್ತೈತಿ ಮಲ್ಗಿದ ಕೂಸಿಗೆ ಎಬ್ಬಿಸ್ಕೊಂಡು ಹೋಗೋದ ನಾನು. ಆದರೂ ಇರಲಿ ಏನು ಮಾಡೋಕ್ಕಾಗಂಗಿಲ್ಲ. ಎಲ್ಲ ಕೆಲಸ ಆಗ್ಬೇಕಂತಂದ್ರೆ ಹೀಗಾಗದೆ. ಆ ಕಡೆ ಆಶಾ ಕೆಲಸನೂ ಆಗಬೇಕು, ಈ ಕಡೆ ಬಟ್ಟೆ ಹೊಲಿಯೋದು ಆಗಬೇಕು, ಈ ಕಡೆ ನಾನು ಯೂಟ್ಯೂಬ್ನೂ ಆಗಬೇಕು, ಈ ಕಡೆ ಎಲ್ಲ ಕೆಲಸನೂ ಆಗ್ಬೇಕಂತಂದ್ರೆ ಒಂದು ಸ್ವಲ್ಪ ಹೈರಾಣ ಆಗೇ ಆಗ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಜೋಳಿಗೆ ಹೆಂಗೆ ಕೂತಾನ. ನಾನು ಇಲ್ಲಿ ಉಪ್ಕೇಂದ್ರದಾಗ ಒಂದು ಜೋಳಿಗೆ ನಂಗೆ ಗೊತ್ತಿಲ್ಲ ರೀ. ನಿಮ್ಗೆ ಹೇಳತ್ತಲ್ರಿ ನಾ ಫೋನ್ ಹಚ್ಚಿದ್ದೇನೆ. ನಾನು ಇಲ್ಲಿ ಯಾವಾಗಾರ ಬಂದಾಗ ಕೆಲವೊಂದು ಸಾರಿ ನಿದ್ದಿಗೆ ಬಂದಂದ್ರೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಜೋಳಿಗೆ ಇಲ್ಲಾರ್ದೆ ಮನ್ಕೊಳಂಗಿಲ್ಲವ. ಒಂದು ವೇಳೆ ರಿಪೋರ್ಟ್ ತೊಗೊಳ್ಳಿ ನಿದ್ದಿಗೆ ಅದು ಬಂತಂದ್ರೆ ಇಲ್ಲೇ ಹಾಕಿ ಬಿಡ್ಲಾಕ್ ಬರ್ತೈತಿ. ಅಕಸ್ಮಾತ್ ಯಾರಾದರೂ ಮಕ್ಕಳು ಅದೇನಾದರೂ ಇಲ್ಲಿ ಬಂದ್ರೆ ಮಾಡಿದ್ರೆ ಅವ್ರಿಗೂ ಹಾಕ್ಲಿಕ್ಕೆ ಬರ್ತೈತಿ. ಇಲ್ಲೇ ಫಿಕ್ಸ್ ಆಗಿ ಇಟ್ಬಿಟ್ಟಿನಿ. ಅಪರೂಪಕ್ಕೆ ಯಾವಾಗಾರ ಬಂದಾಗ ಮಮ್ಮಿ ಸುಮ್ಮ ಕುಂದಿರ್ತಾನ ಆಟ ಆಡ್ಕೊತ. ನನ್ನ ಮಗ ಸಣ್ಣ ಹೆಂಗಾತಾನ ಬರ್ಬಾರ್ದು ದೊಡ್ಡವ. ಇಲ್ಲ ಮಗ ಸಣ್ಣ ಹೆಂಗಾತಾನ ಬರ್ಬಾರ್ದು ದೊಡ್ಡವ ಆತಾನ. ಮನೆಗೆ ಹೋಗಮ್ಮಿ ಸರಿಯಪ್ಪ. ನಾಯಿ ಒಂದು ಕಾಲಾಗ ಹಮ್ಕೊಂಡೋಗಲ್ಲ ಇವಾಗ ಕಡ್ದಿತ್ತ ಕಡೆ ಯವ್ವ. ಫೋನ್ ಹಚ್ಚ್ರಿ ನೀವು. ಅದು NCDದು ತುಂಬ ಹೇಳ್ತೀನಿ ನಾನು. ಅದನ್ನು ಸರಳ ಐತೆ ಭಾಳ ಬಿರಿಯಾನಿಲ್ಲ. ನಮ್ಮ ಬ್ಯಾಗ ಹೊತ್ಕೊಂಡು ಹೋಲಕ್ಕೆ ಕೈ ಸೋಲ್ತಾವ ಈಗ. ಮೊದ್ಲಿನಂಗೆ ಆಗಂಗಿಲ್ಲ. ಮಗ ದೊಡ್ಡವಾಗೇನಿ ಈಗ ಮಗ. ಹೇಳ್ತಿ ಹೊತ್ಕೊಂಡು ಹೋಗ್ತಾಳ. ನಿನಗೆ ಮಾಡ್ತೀನಿ ನೀನೇ ಹೊತ್ಕೊಂಡು ಹೋಗಿ ದೊಡ್ಡಕ್ಕೆದಿ. ದೊಡ್ಡ ಹೇಳ್ತೀನಿ ನೀನೇ ಅದಿಯಲ್ಲ. ಮಾಡ್ಕೋತಿ ಅವಿ ಮಾಡ್ಕೋತಿ ಮದುವೆ ಆತಿ. ಹಸಿವಾಗಿತ್ತು ಊಟ ಮಾಡ್ಬೇಕಂತೇಳಿ ಊಟಕ್ಕೆ ಹಾಕೋಕತ್ತೀನಿ ರೀ. ನಮ್ಮ ಅವಿ ನಿದ್ದೆ ಬಂದತ್ತ ಶುರು ಹಿಡಿಸ್ಬಿಟ್ಟಾನ. ಊಟನೂ ಮಾಡಿಸ್ಕೊಡಲ್ಲ ನನಗೆ. ಹಾಗಾಗಿ ಬೇಡ ಅಂತೇಳಿ ಹಾಕಿ ಅಲ್ಲೇ ಇಟ್ಬಿಟ್ಟಿನಿ. ಆಮೇಲೆ ನೀವು ಸಮಾಧಾನ ಮಾಡಿ ಊಟ ಅವನಿಗೆ ನಿದ್ದೆ ಸರಿ ಆಗಲಿಲ್ಲ. 2 ಸಾರಿ ಆಯಿತು. 2 ಶಿಫ್ಟ್ ಆಯಿತು. ಒಂದು 10 ನಿಮಿಷ ಮಲ್ಕೊಳ್ಳೋದು ಹೇಳೋದು, 10 ನಿಮಿಷ ಮಲ್ಕೊಳ್ಳೋದು ಹೇಳೋದು. ಹಾಗಾಗಿ ನೆಕ್ಸ್ಟ್ ಆಮೇಲೆ ಊಟ ಮಾಡೋದ್ರಾಯ್ತು. ಮಕ್ಳಿಗಿಂತ ಏನು ಊಟ ಹೆಚ್ಚಲ್ಲಲ್ಲ.
ನಾನು ಬ್ಲಾಗನ್ನು ಮಂಗಳವಾರದಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ. ನಾವೊಂದು ಅಂದ್ಕೊಂಡಿದ್ದೆ ಅದು ತಗೊಂಡಾಯ್ತು ಕೆಲಸ. ಹಾಗಾಗಿ ಮತ್ತೆ ಬುಧವಾರ ದಿನ ಬೆಳಿಗ್ಗೆಯಿಂದ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ನೋಡಿರಿ ಬ್ಲಾಗ್. ಅಡುಗೆ ಎಲ್ಲ ಮಾಡಬೇಕು. ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟಿನಿ. ಎಲ್ಲ ಸ್ವಚ್ಛ ಆಗಿಬಿಟ್ಟೈತಿ. ಎಲ್ಲ ಭಾಳ ಹೊಲಸಾಗಿತ್ತು. ಅಂದ್ರೆ ಇಲ್ಲಿ ಕುಕ್ಕರ್ ಸೈಡಿಗೆಲ್ಲ ಕೂಗೋದ್ರಿಂದ ಅದ್ರದ್ದು ಗಂಜಿ ಏನು ಇರ್ತೈತಲ್ಲ, ಅದು ಗಂಜಿ ಎಲ್ಲ ಸೈಡಿಗೆ ಇಟ್ಟಿರೋ ಡಬ್ಬಿಗೆಲ್ಲ ಸಿಡಿದು ಬಿಟ್ಟಿತ್ತು. ಒಟ್ಟು ಸ್ವಚ್ಛ ಕ್ಲೀನ್ ಮಾಡೀನಿ. ಮಕ್ಕಳು ಇಲ್ಲಿ ಹೋಮ್ವರ್ಕ ಮಾಡ್ಲಿಕತ್ತಾರ ನೋಡ್ರಿ ಇಬ್ಬರು. ಮೊದಲ ಬರೀ ಉದ್ದಂದು ಸೀಸ್ ಐತಲ್ಲ ಇನ್ನೊಂದು, ಅದು ತೊಗೊಂಡು ಬರೀರಲ್ಲ. ಅದು ಸಿಗಲ್ಲಾಗದಂದ್ರೆ ನಾನು ಹಾಗೆ ಕುಂದಿರ್ತೀರೇನು? ಟೈಮ್ ಆಗ್ತದ ನೋಡು. ಎಲ್ಲ ತಿಕ್ಕೊಂಡು ಜಳಕ ಅದು ಮಾಡ್ರಿ. ನಿಂದಿದ್ರು ಕೊಡು ಅವನು. ನಿಂದೆ ಕಳ್ದದ ಪಿಂಕಿ ನಿಂದು. ಮತ್ತು ನಿಂದು ಬ್ರಷ್ ನಂಗೆ ಮಾಡಿದ್ದೆಲ್ಲ ಅದಕ್ಕೆ ತಿಂದು ಎಲ್ಲ ತಿಂತಾಳ. ಅರ್ಬಿ ತಿಂತಾಳ, ಸೀಸ್ ತಿಂತಾಳ, ಕಟ್ಗಿ ತಿಂತಾಳ, ಹಳ್ಳ ಮಣ್ಣ ಕಾಳ ಕಡಿ ಎಲ್ಲ ತಿನ್ನು. ಪೆನ್ನು ಕಡಿತಾಳೆ, ಅರ್ಬಿನೂ ತಿಂತಾಳೆ. ಹಂಗೆಲ್ಲ ಬ್ಯಾಗ್ ಹಾಕ್ಕೋಬಾರ್ದು. ಬರೀ ಅಮ್ಮ ಬರೀ ಬಡ ಬರೀ. ನಾನು ಚಹಾ ಮಾಡಿ ಅಡುಗೆ ಮಾಡಿ ನಿಮಗೆ ಒಯ್ದು ಬಿಟ್ಟು ಬರ್ತೀನಿ ಸಾಲಿ. ಕೆಲಸ ಮುಗ್ದೈತಿ. ಅಭಿಯವ್ರ ಪಪ್ಪಾಗ ಪೆನ್ ಹತ್ತಾಕತ್ತಾನ. ಆಯಿ ಮತ್ತು ಈಗ ಹೊಲಕ್ಕೆ ಹೋಗೋರದಾರಿ. ಹಾಗಾಗಿ ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ಅಷ್ಟೊತ್ತನ ಅವ್ರು ಬಾಗ್ಲ ಹಾಕೊಂಡು ಚಪ್ಪಲ್ ಹಾಕೋತೀನಿ. ಚಪ್ಪಲ್ ವಾಪಸ್ ಬರ್ಲಕ್ಕೆ ಬರ್ತೈತಿ. ಎದುರಿಗಿದ್ರೆ ಬೆನ್ನು ಹತ್ತು ಬಿಡ್ತಾನ. ಹೋಗಿಸ್ಬಿಡಂಗಿಲ್ಲ ಅಂದ್ರೆ. ಕೆಲಸ ಅಂತೂ ಆಲ್ಮೋಸ್ಟ್ ಎಲ್ಲ ಮುಗ್ದೈತ್ರಿ. ಶಾಲೆಗೆ ಇವರಿಗೆ ತಂದಿದ್ದು ಬ್ಯಾಗ ಸಂಸ್ಕೃತಿಗೆ ಐತಿ. ನನ್ನ ಡ್ಯೂಟಿನೂ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಅದ್ರಾಗ ಹೋಗೋದಾಗಲಿಲ್ಲ. ನಾನು ಒಂದು ವಿಚಾರ ಮಾಡಿದ್ದೆ. ಅಂದರೆ ಆಗಸ್ಟ್ 15 ಈಗ ಬರ್ತೈತಲ್ಲ ಸ್ವಾತಂತ್ರ್ಯ ದಿನಾಚರಣೆ. ಅಷ್ಟೊತ್ತಿಗೆ ನಮ್ಮಿಬ್ಬರು ಮಕ್ಕಳೊಳಗೆ ಯಾರಿಗಾರು ಒಬ್ಬರಿಗೆ ಒಂದು ಸ್ವಲ್ಪ ಡ್ರಾಮಾ ಕಲಿಸ್ಬೇಕು ಅಂದ್ಕೊಂಡಿದ್ದೆ. ಅಕ್ಕ ಮಹಾದೇವಿದು ಅಥವಾ ಬಸವಣ್ಣನವರು ಕಡೆಗೆ ವಚನಾರೇ ಕಲಿಸ್ಬೇಕಂತ ಅಂದ್ಕೊಂಡಿದ್ದೆ. ನಾನು ಕೆಡಿಯಲ್ಲಿ ಗ್ರಂಥಾಲಯ ಐತಿ, ಅಲ್ಲಿ ಹೋಗಿ ತರಬೇಕು. ಬುಕ್ ಇರ್ತಾವೆ ನಾ ಮಾಡಿದ್ದೆ. ಆದ್ರೆ ಅಲ್ಲಿ ಯಾವಾಗಲೂ ಬಾಗ್ಲನೇ ಹಾಕಿರ್ತಾರೆ. ಒಂದು ಬುಕ್ ಬೇಕಾಗಿತ್ತು ನನಗೆ, ಬಸವಣ್ಣನವ್ರದ್ದು ಮತ್ತು ಅಕ್ಕ ಮಹಾದೇವಿದು ಜೀವನ ಚರಿತ್ರೆ ಇರ್ತೈತಲ್ಲ ಅದು ಬೇಕಾಗಿತ್ತು. ವಚನ ಇದ್ದಿದ್ದದು. ಆದ್ರೆ ಆಗಲಿಲ್ಲ. ನೋಡಬೇಕು ಅಷ್ಟೊತ್ತನ ಆಗಸ್ಟ್ 15 ತನಕ ಎಷ್ಟು ಆಗ್ತದಷ್ಟು ಪ್ರಯತ್ನ ಮಾಡ್ಬೇಕಂತ ಅಂದ್ಕೊಂಡಿನಿ. ಸಿಕ್ತಂದ್ರೆ ಕಲಿಸ್ತೀನಿ. ಅಂದರೆ ಚಂದ ಮಾಡ್ತಾರೆ ಮಕ್ಕಳಿಗೆ. ಹೀಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕಲಿಸ್ಬೇಕು. ಅವ್ರಿಗೆ ಧೈರ್ಯ ಅನ್ನೋದು ಜಾಸ್ತಿ ಬರ್ಬೇಕಂತಂದ್ರೆ ಈ ಥರ ಮಂದಿ ಒಳಗೆ 4 ಜನರ ಒಳಗೆ ಮಾತಾಡೋದು ಬೆರೆಯೋದು ಎಲ್ಲ ಈಗಿನಿಂದ ಕಲಿಸಿದ್ರೆ ಅವ್ರಿಗೆ ಯಾವುದೇ ಭಯ ಅನ್ನೋದು ಇರೋಂಗಿಲ್ಲ. ಅದನ್ನು ಕಲಿಸ್ಬೇಕಂತ ಅಂದ್ಕೊಂಡು ನೋಡೋಣ ಏನಾಗ್ತದೆ ಗೊತ್ತಿಲ್ಲ. ಇಲ್ಲಿ ಲಕ್ಷ್ಮೀ ಗುಡಿ ತನಕ ಬಂದಮೇಲೆ ಹಾಗೆ ಹೋದ್ರೆ ನಡೆಯಂಗಿಲ್ಲ ರೀ. ಅವನಿಗೆ ಅಳ್ಳಕ್ಕೆ ಚಾಲು ಮಾಡಿಬಿಡ್ತಾನೆ. ದೇವಸ್ಥಾನಕ್ಕೆ ಬಂದು ಕಾಲು ಬಿದ್ದೇ ಹೋಗಬೇಕು. ಇಲ್ಲಿ ದೇವ್ರ ಹತ್ರ ಬಂದೆ ಅಂದ್ರೆ ಗುಡಿ ಬದಲಿ ಇಲ್ಲೇ ಕಾಲು ಬಿಡು. ಶಂಭ ಮಾಡಿ ಶಂಭು. ವೆರಿ ಗುಡ್, ಶಬಾಷ್. ಆಟ ಆಡತ್ತಾರ ಅಕ್ಕಗಳು. ಹೋಗೋಣ ಮನೆಗೆ. ಫೋನ್ ಹಚ್ಚಿದಾರೆ ಕೇಳಿಯಲ್ಲಿ ಪಂಚಾಯತಿ ಅವರಿಗೆ. ಯಾರ ಹತ್ರ ಚಾವಿ ಇಟ್ಟು ಹೋಗಿದ್ರಿಂದ ಕಡೆಗೆ ತೆಗೆದಾರೆ ಕೊಡ್ತಾರೆ ಅಂತೇಳಿ ಫೋನೇ ರಿಸೀವ್ ಮಾಡಲಿಲ್ಲ. ಅಭಿ ಕರ್ಕೊಂಡು ಹೊತ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಎಲ್ಲ ಕ್ಯಾನ್ಸಲ್ ಆದಂಗೆ ಆಯಿತು. ಹಾಗಾಗಿ ನಮ್ಮ ತಂಗಿಯವ್ರ ಮನೆಗೆ ಹೊಂಟೀನಿ. ಒಂದು ಸ್ವಲ್ಪ ಅಲ್ಲಿ ಭೇಟಿಯಾಗಿ ಬಂದ್ರೈತೈತೆ. ಭಾಳ ದಿನ ಆಯ್ತು ಅವ್ರ ಮನೆ ಕಡೆ ಹೋಗಿರಲಿಲ್ಲ. ಅಭಿಗೆ ಹೊತ್ಕೊಂಡು ಹೊಂಟೀನಿ. ಆ ನಿದ್ದಿಗೆ ಬಂದು ಬಿಡ್ತಾನೆ. ಆಮೇಲೆ ಅವ್ನು ಅನ್ಕೊಂಡಂದ್ರೆ ಅಳ್ಳ ಚಾಲು ಮಾಡ್ತಾನೆ. ಹೊಳ್ಳಿ ಮಿಳಿ ಎಬ್ಸೋದು ಬೇಡ ಅಂತೇಳಿ. ಇದು ಬುಧವಾರದೈತಿ ವ್ಲಾಗ್. ಅವ್ನಿಗೆ ಕರ್ಕೊಂಡು ಹೊಂಟೀನಿ. ಒಂದು ಸ್ವಲ್ಪ ಅಲ್ಲಿ ಕುರಿ ಮತ್ತು ಕೋಳಿ ಇವೆಲ್ಲ ಜಾಸ್ತಿ ಅದಾವಲ್ಲ, ಆಟ ಆಡ್ತಾನೆ ಒಂದು ಸ್ವಲ್ಪ ನೋಡಿಕೊಂಡು. ಯಾಕಂದ್ರೆ ಅವ್ರ ಅಕ್ಕ ಮತ್ತು ತಂಗಿಯದಿದ್ರಂದ್ರೆ ಚೆಂದಾಗಿ ಆಟ ಆಡ್ತಿದ್ದ. ಈಗ ಈ ಸಾಲಿ ಚಾಲು ಆಗ್ಯದಲ್ಲ, ಸಾಲಿಗೆ ಹೋಗ್ತಾರೆ ಅವರು. ಇಲ್ಲಿ ಸೈಡಿಗೆಲ್ಲ ಏನು ನೀರು ಅದಾವಲ್ಲ, ಮೊದಲೆಲ್ಲ ಇಲ್ಲಿ ನೀರು ಹರಿದು ಹೋಗ್ತಿದ್ದು. ಈ ಥರ ಏನು ಬ್ರಿಡ್ಜ್ಗತ್ಲೆ ಏನು ಮಣ್ಣೆ ಹಾಕ್ಯಾರಲ್ಲ ಹಿಂಗಿರಲಿಲ್ಲ. ಅವಾಗ ಇಲ್ಲೆಲ್ಲ ಬಟ್ಟೆ ಒಗಿತಿದ್ದೇವೆ ನಾವು. ನೀರು ಹರಿದು ಹೋಗ್ತಿದ್ದು, ಮಳೆ ನೀರು. ಈಗ ಹರಿದು ಹೋಗಂಗಿಲ್ಲ. ಜಾಸ್ತಿ ಆದ್ರಷ್ಟೇ ಇದ್ರ ಮ್ಯಾಗಿಂದ ಹರಿದು ಹೋಗ್ತಾವೆ. ಕೆಳಗಡೆ ಮೀನು ನೋಡ್ಬೋದು. ಇಲ್ಲಿ ಮೀನು ಜಾಸ್ತಿ ಅದಾವು. ಸಣ್ಣ ಇರುವೆ ಥರ ಆಗಿಬಿಟ್ಟವು. ಭಾಳ ಅದಾವೆ. ನಿಂತು ನೀರಲ್ಲೇ ಮೀನಾಗ್ಯಾವ ನೋಡ್ರಿ. ಕಾಣಿಸ್ತಾವ ಅನ್ಕೋತೀನಿ. ಸಣ್ಣದು ಭಾಳ ಅದಾವೆ. ಎಲ್ಲ ಇದ್ರಾಗ ಕೂತ್ಬಿಟ್ಟವು. ಕಲ್ಲಿನ ಮ್ಯಾಗೆಲ್ಲ ಕೂತಾವಲ್ಲ, ದೂರ ಅದ ಅನ್ನಿಸ್ತೈತಿ. ಕಾಣಿಸಂಗಿಲ್ಲ ಇದ್ರಾಗ ಕ್ಯಾಮ್ರಾದಾಗ. ಹೋಗುವಾಗ ನಾನು ಒಂದು ಬಾಟ್ಲ್ ಒಳಗೆ ತೊಗೊಂಡು ಹೋಗ್ತೀನಿ. ನೋಡಮ್ಮ ನನ್ನ ಮಕ್ಕಳು ಒಂದು ಸ್ವಲ್ಪ ಆಟ ಆಡ್ತಾರೆ. ಪ್ರಾಣಿ ಪಕ್ಷಿ ಇದ್ರೆ ಮಕ್ಳಿಗೆ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಪ್ರಾಣಿ ಪಕ್ಷಿಗಳ ಮ್ಯಾಗ. ಸರಿ ಶಂಖ ತೂತಾರೆ. ಮಕ್ಕಳು ಇಲ್ಲಿ ಆಟ ಆಡಕ್ಕೆ ಬಂದಾಗ ಹೊಲದಾಗೆಲ್ಲ ತಿರುಗಾಡಿ ಶಂಖ ಮತ್ತು ಇವೆಲ್ಲ ಹರಳುಗಳದೆಲ್ಲ ತೆಗ್ದಾರ ನೋಡ್ರಿ. ಆ ರಂಗೋಲಿ ಹಳ್ಳೆನಿರ್ತಾವಲ್ಲ ಕಲ್ಲ ಅವು. ಇಲ್ಲಿ 2 ಮಕ್ಕಳಿದ್ದು. 2 ಮಕ್ಕಳು ಬಂದಿದ್ರು ಬ್ಯಾಸಿಗೆ ಸೂಟಿಗೆ ಇವ್ರ ಮನೆಗೂ. ಅವು ಮಕ್ಕಳು ನನ್ನ ಮಕ್ಕಳು ಸೇರಿ ಇವೆಲ್ಲ ಗೊಳೆ ಮಾಡಿ ಒಂದು ಕಾಗದನ ಹಾಕಿಟ್ಟಾರ ನೋಡ್ರಿ ಆಟ ಆಡ್ಲಿಕ್ಕೆ. ಬೆನ್ನಿನ ಮ್ಯಾಗ ಇರ್ತಾವಲ್ಲ, ಏನು ಇದ್ರಾಗೆ ಹುಟ್ಟತಾವು.
ಯಾರ್ಯಾರು ಈ ಥರ ರಂಗೋಲಿ ಕಲ್ಲಿಂದ ಕುಟ್ಟಿ ರಂಗೋಲಿ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿರಿ ಹೇಳ್ರಿ. ನಾವು ಸಣ್ಣವರಿದ್ದಾಗ ಈ ಥರ ಕಲ್ಲುಗಳು ಸಿಕ್ಕು ಅಂದ್ರೆ ಕುಟ್ಟಿ ಸಾಣಿಗೆ ಒಳಗೆ ಸೋಸಿ ರಂಗೋಲಿ ಹಾಕ್ತಿದ್ದೆವು. ಅವಾಗೆಲ್ಲ ಮಣ್ಣಿಂದು ಗಾಡಿ ಇರ್ತಿತ್ತಲ್ಲ, ನೆಲದಾಗ ಹಡ್ಡಿ ಅದೇನೋ ಸುಣ್ಣ ಏನು ಕಟ್ಕ ಏನೋ ಅಂತಿದ್ರು, ಅದು ಹಚ್ಚಾಕ ತೊಗೊಂಬರ್ಲಿಕ್ಕೆ ಹೋಗ್ತಿದ್ದೆವು ಕುರ್ಪಿ ತೊಗೊಂಡು ಹಡ್ಲಿಕ್ಕೆ ಮಣ್ಣಂದು. ಅವಾಗ ಈ ಥರ ಕಲ್ಲುಗಳು ಸಿಕ್ಕು ಅಂದ್ರೆ ತೊಗೊಂಡು ಬಂದು ಕುಟ್ಟಿ ಪುಡಿ ಮಾಡ್ತಿದ್ದೆವು ರಂಗೋಲಿ ಹಾಕೋ ಸಲುವಾಗಿ. ಆ ದಿನಗಳೇ ಚಂದಿತ್ತು. ಇವು ಕುಟ್ಟಿದ್ರೆ ಇದು ಆಗ್ತದೆ, ರಂಗೋಲಿ ಆಗ್ತದೆ. ಇವು ಕುರ್ಲೇನೆ ಮಾಡ್ತಾರೆ ರಂಗೋಲಿ. ಹಾಂ, ಬಿಳಿ ಕಲ್ಲು ಇರ್ತಲ್ಲ ಅವಾಗ ಕುಟ್ತಿದ್ದೇವೆ ನಾವು, ಆರಿಸ್ಕೊಂಬಂದೀವಿ ರಂಗೋಲಿ ಹಾಕ್ಲಿಕ್ಕೆ. ಅವಾಗ ಹಳಿ ಮನೆಯಾಗಿದ್ದಾಗ ಮುತ್ತೇನು ಕೂಡ ಅದು ಇದು ಮಣ್ಣಿಂದ ಇದಿರ್ತಲ್ಲ, ಒಲಿ ಇರ್ತದಲ್ಲ, ಅದಕ್ಕೆ ಕಟ್ಕ ಹಾಕ್ತಿರು. ಸುಣ್ಣದ ಅಂತದು ಇದರಂದು ನೆಲದಂದು ಹಡ್ಡಿ ಸೇಡಿ ಏನು ಸುಣ್ಣ ಏನೋ ಅಂತಾರೆ ಇವಾಗ. ಅದು ಹಡ್ಲಿಕ್ಕೆ ಹೋದಾಗ ಸಿಗ್ತಿದ್ದಿಂತವು. ಅವ ಹಾಳು ಮಣ್ಣಿಂದ ಇರ್ತಿತ್ತಲ್ರಿ, ಅದೇ ಹಚ್ತಿದ್ರು ಅವಾಗ ಒಲಿಗೆ. ಇದು ಒಂದೇ ಅದ ಏನು ಬೇಕಾ ಮರಿ? ಹೆಣ್ಣದ ಗಂಡದ? ಹೆಣ್ಣು ಇದ್ರೆ ಯಾರು ಸಾಕ್ಲಿಕ್ಕೆ ಹೋಗ್ಲತ್ತಾರ, ಮರಿ ಹಾಕ್ತಾವಂತ ಹೇಳಿ ಚೂರ್ತಾವ. ಇವು ಸಣ್ಣ ತೀರಾ ಭಾಳ ಬೆರಿಕಿರ್ತಾವ. ತೋತಿ ಹಿಡಿತಿ ಅಭಿ, ಹಿಡಿತಿ ಅದು ಬಾಳಿಕೆ ತಿಂತ. ನಾನು ಸೊಪ್ಪಿ ಕೊಡ್ತೇನೆ ಅದಕ್ಕೆ. ತಿನ್ನಲ್ಲದು ಅಂಜತಾನೆ. ಬಿಡು ಬೇಡ ತಾಯಿ. ಅಲ್ಲಿ ಹೋಯ್ತು. ಹೊಂಟು ನೀನು ನೋಡಿ ಅಂಜಲಕತ್ತಾವ. ಇವ ಯಾರು ಹೊಸಬ್ ಬಂದನತ್ತೇಳಿ ನೋಡ್ದು ಒಳಗೆ ನೋಡಿದ್ರೆ ಪಟ್ನೆ ಇಲ್ಲ, ಅರ್ವ ಕಂಡಂಗೆ ಕಾಣ್ತಾವು. ಒಂದಷ್ಟು ಮೀನುಗಳು ಸಣ್ಣ ಅದಾವಲ್ರಿ, ಅವು ಒಂದು ಬಾಟ್ಲಿ ಒಳಗೆ ಅಥವಾ ಪ್ಲಾಸ್ಟಿಕ್ ಕಾಗದನಾಗ ಹಾಕೊಂಡು ಹೋಗ್ಬೇಕಂತೇಳಿ ಶತ ಪ್ರಯತ್ನ ಮಾಡ್ಲಕತ್ತೀವಿ. ಸಣ್ಣ ಇರ್ವಿ ಥರ ಅದಾವು ಲಾರ್ವಾಗತ್ಲಿ, ಆದರೆ ಎಲ್ಲಿ ಕೈಗೆ ಸಿಗಲ್ಲಾಗ್ಯಾವ. ಏಡಿನೂ ಅದಾವೆ ಇದ್ರಾಗ, ಒಂದು 4 ಏಡಿನೂ ಕಾಣಿಸ್ದು. ಒಂದು 4-5 ಅಷ್ಟೇ ದಪ್ಪ ಮೀನು ಅದಾವು, ಉಳ್ದಿದ್ದೆಲ್ಲ ಸಣ್ಣ ಅದಾವು. ಭಾಳ ಪ್ರಯತ್ನ ಮಾಡಿದೆವು, ಆದರೆ ಎಲ್ಲಿ ಸಿಗಲ್ಲಾಗ್ಯಾವ. ಎಷ್ಟು ಸಾಧ್ಯ ಆದಷ್ಟು ತೊಗೊಂಡು ಹೋಗ್ಬೇಕಂತೇಳಿ. ಮಕ್ಕಳು ಒಂದು ಸ್ವಲ್ಪ ಆಟ ಆಡ್ತಾರೆ, ಸಾಕಬೇಕು. ನಾವೇನು ತಿನ್ನಂಗಿಲ್ಲ, ಆದರೆ ಮಕ್ಕಳು ಆಟ ಆಡ್ತಾರೆ. ಮೀನು ತಂದು ಸಾಕಿದ್ದು ನೋಡಿದ್ರೆ ಖುಷಿ ಪಡ್ತಾರೆ. ಶಾಲೆಯಿಂದ ಬರೋದ್ರಾಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿ ಇರ್ಬೇಕಂತೇಳಿ ಪ್ರಯತ್ನ ಮಾಡಿ ನಾನು ನಮ್ಮ ತಂಗಿಯರು ಕೆಳಗಿಳಿದೀವಿ. ಇಲ್ಲಿ ಆಗಲೇ ತೋರಿಸಿದ್ನಲ್ಲ ನೀರಿನ ಹೊಂಡ ತೆಳಗೆ ಇತ್ತಲ್ಲ, ಅಲ್ಲಿ ಕೆಳಗಿಳಿದೀವಿ. ಓಡಾಡ್ಲಿಕ್ಕತ್ತವು, ಸಣ್ಣ ಅದಾವು, ಹಿಡಿಯೋದ್ರಾಗೆ ಓಡಿ ಹೋಗ್ತಾವೆ, ಎಸ್ಕೇಪ್ ಆಗ್ಲಿಕ್ಕತ್ತವು ಸ್ವಲ್ಪದಾಗೆ. ಎದ್ದು ನೋಡು, ಖರೆ ಭಾಳ ವಿಪರೀತ ಅದಾವು. ಏಡಿ ಅದಲ್ಲ ನೀನ ಸಾಣದ? ಇಲ್ಲ ಭಾಳ ಸಾಣದ, ಹೋಯ್ತಿಲ್ಲ ಪೈತಿ. Emotional damn it. ಅದೀಗ ಇಟ್ಟೆ ಸಾಣದ ಕಿಲ್ ಪೈಪಿನ ತಳಗ ಹೋಯ್ತು. ದೊಡ್ಡ ಆತ ಬಿಡು. ಎಲ್ಲವೆಲ್ಲಿ ದೊಡ್ಡ ಕೈಲಿ ಹಿಡಿಯಲ್ಲ. ಏಡೇವು ನಿಂತು ನೀರಾಗಿ ತಿರ್ಗಾಡ್ತಾವ. ಹಸಿ ಇದ್ದಲ್ಲ ಸಿಗಂಗಿಲ್ಲ, ಹಿಡಿಯೋರು ಹಿಡಿತಾರೆ ಬಿಡು. ನಾನು ಪಟ್ನೆ ಯಾವ್ದ ಹುಳಾದತ್ ಮಾಡಿದ್ದ, ಬರಲ್ಲ ಇದ್ರಾಗ. ಜೋಗ ಜಲಪಾತ ಆಗೈತಲ್ಲ ಇಟ್ಟೆ. ಒಂದು ಬಂತು ಬರು. ಕಡೆಗೆ ಒಂದು 10-12 ಮರಿಗಳು ಸಿಕ್ಕು ನೋಡ್ರಿ. ನೀರಿನ ಬಾಟ್ಲಿ ಒಳಗೆ ಹಾಕಿವಿ. ಆಮೇಲೆ ಶಂಖಗಳು ಗೊಳೆ ಮಾಡಿತಿದ್ರಲ್ಲ ನನ್ನ ಮಕ್ಕಳು, ಅವ್ರು ಆಟ ಆಡ್ತಾರೆ. ಆಮೇಲೆ ಇದ್ರಾಗ ಏನಾದರೂ ಒಂದು ಡಬ್ಬ್ಯಾಗ ನೀರು ಹಾಕಿದ್ರೆ ಅದ್ರಾಗ ಒಂದು 4 ಕಲ್ಲುಗಳನ್ನು ಹಾಕಬೇಕು. ಸ್ಟೋನ್ ಗತ್ಲೆ ಅದಾವಲ್ಲ ರಂಗೋಲಿ ಕಲ್ಲ. ಹಾಗಾಗಿ ತೊಗೊಂಡು ಹೊಂಟೀನಿ ರೀ ಮನೆ ಕಡೆ. ತಗೊಂಡು ಬಂದು ನೋಡ್ರಿ. ಇದು ಒಂದು ಸ್ವಲ್ಪ ಮಣ್ಣು ಹಾಕಿದ್ದೈತಿ, ಗಿಡ ಅದು ಹಚ್ಚಿದ್ದೆ ನಾನು. ಇದ್ರ ಮೊದಲೆಲ್ಲ ಒಂದು ಸ್ವಲ್ಪ ಹಾಸ ಏರ್ಬಿಟ್ಟೈತಿ, ತೊಳೆದೀನಿ.
ಇರಲಿ ಮೀನುಗಳೆಲ್ಲ ತಳದಾಗ ಹೋಗಿ ಕೂತಾವೆ ನೋಡ್ರಿ, ಸಣ್ಣ ಸಣ್ಣದವು. ಈಗ ಇದ್ರಾಗ ಹಾಕ್ಬೇಕಂತ ಅನ್ಕೊಂಡಿನಿ ಡಬ್ಬಿ. ಗಾಜಿಂದ ಒಂದು ಸ್ವಲ್ಪ ಫಿಶ್ ಟ್ಯಾಂಕ್ ಅದಿದ್ರೆ ಅದು ಬೇರೆ, ಅವು ಬೇರೆ ಫಿಶ್ಶೇ ಇರ್ತಾವೆ. ಆಮೇಲೆ ಟ್ಯಾಂಕ್ ಇರ್ತದಲ್ಲ, ಚಂದ ಅನಿಸ್ತೈತಿ. ಇವು ಉಳಿತಾವೋ ಬಿಡ್ತಾವೋ ಗೊತ್ತಿಲ್ಲ, ಆದರೂ ಪ್ರಯತ್ನ ಅಂತೂ ಮಾಡಾಕತ್ತೀನಿ. ಊಟಕ್ಕೆ ಏನು ಹಾಕಬೇಕು ಗೊತ್ತಿಲ್ಲ ನನಗೆ. ನೋಡ್ಬೋದು ಎಷ್ಟು ಸಣ್ಣದವು ಮರಿಗಳು, ಆದರೂ ಭಾರಿ ಕಿಲಾಡಿ ಇದ್ದಾವ್ರಿ. 3 ಜನರು ಕೂಡಿ 1 ತಾಸು ಆದ ಬಳಿಕ ಒಂದು 10-12 ಅಷ್ಟೇ ಸಿಕ್ಕವು, ಎಲ್ಲಿ ಸಿಗಲ್ಲಾಗ್ಯಾವು. ಅಷ್ಟೊಂದೆಲ್ಲ ಅದಾವೆ, ಹಿಡಿಯೋದ್ರಾಗೆ ಎಲ್ಲಾದರೂ ಓಡಿ ಹೋಗ್ಬಿಡವು. ಕಲ್ಲು ಸಂದೆಗೆ ಅದೆಲ್ಲ ಸೇರಿ ಕೂಡಾಕತ್ತಿದ್ದು. ಈಗ ಇದ್ರಾಗ ತಂದಿದ್ನೆಲ್ಲ ಸಣ್ಣ ಸಣ್ಣ ಕಲ್ಲುಗಳು ಅವು ಹಾಕ್ಲಿಕತ್ತೀನಿ. ಯಾಕಂದ್ರೆ ಅಲ್ಲಿ ಕಲ್ಲಿನ ಮ್ಯಾಗ ಅದು ಕುಂದಿರ್ತಿದ್ದಲ್ಲ, ಅವಕ್ಕೆ ನನಗೆ ಹಳ್ಯಾಳ ಅನ್ಸಕತ್ತು. ಪಾಪ ಅಲ್ಲಿ ಸ್ವತಂತ್ರವಾಗಿದ್ದು ಇಲ್ಲಿ ತಂದು ನನಗೆ ಕೂಡ ಹಾಕ್ದಂಗೆ ಆಗ್ಲಿಕತ್ತೈತಿ. ಅದ್ರ ಮ್ಯಾಗ ಎಲ್ಲರೂ ಕೂತು ಆಟ ಆಡ್ತಿರ್ತಾವತ್ತೇಳಿ ತಂದಿದ್ದ ಕಲ್ಲುಗಳೆಲ್ಲ ಇಡ್ಲಕತ್ತೀನಿ ಅದ್ರಾಗ, ನ್ಯಾಚುರಲ್ ಆಗಿರಲಿ ಅಂತೇಳಿ. ಇವು ಎಷ್ಟು ಉಳಿತಾವೆ ಎಷ್ಟು ಸಾಯ್ತಾವೆ ಗೊತ್ತಿಲ್ಲ. ನಾನು ಅವು ತಂದಿದ್ದು ಶಂಕ ಏನಿದ್ದು ಅಲ್ರಿ, ಅವನು ಹಾಕ್ಬೇಕಂತೇಳಿ ನೀರಾಗ ಹಾಕ್ಲಿಕತ್ತೀನಿ. ತೇರ್ಲಿಕತ್ತಾವ ಅಲ್ಲ, ಇವು ವಜ್ಜಿನ ಅದಾವೆ, ಬಟ್ ಯಾಕೆ ತೇರ್ಲಕತ್ತಾವ ಗೊತ್ತಾಗಲ್ಲ ನನಗೆ. ಮುಳುಗ್ತಾವತ್ತು ಅಂದ್ಕೊಂಡಿದ್ದೆ ನಾನು, ಚಂದ ಅನಿಸ್ತೈತೆ ಅದ್ರ ಹಾಕಿದ್ರೆ ಐತೇಳಿ. ಆದ್ರೆ ಮುಳುಗಲ್ಲಾಗ್ಯಾವು, ತೇರ್ಲಿಕತ್ತಾವೆಲ್ಲ. ಅವಕ್ಕೆ ಹಸಿವಾಗಿರ್ತದ್ರಿ, ಇದ್ರಾಗ ತಂದು ಹಾಕಿಬಿಟ್ಟಿನಿ. ಹಳಾಳ ಅನ್ಸಾಕತೈತಿ. ಅನ್ನ ತಿಂತಾವ, ಏನು ಮಾಡ್ತಾವತ್ತೇಳಿ ಒಗೆದೆ ಒಂದು ಸ್ವಲ್ಪ 1-4 ಅಗಳ ಒಂದು ತಿನ್ಲಕತ್ತೈತಿ. ಹಸಿವಾದ್ರೆ ತಿಂತಾವತ್ತೇಳಿ. ನೋಡಬೇಕು ನನ್ನ ಮಕ್ಕಳು ಬಂದ ಬಳಿಕ ಹೆಂಗೆ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಇರ್ತೈತೆ ಅಂತೇಳಿ, ಖುಷಿ ಆಗ್ತದೆ ಅವರಿಗೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು, ಬಾಯ್.